ನಾವು ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತೀವಿ. ಆದರೆ ನೀರಿಲ್ಲ ಸಿ ಎಂ ಮನೆಗೂ ನೀರಿಲ್ಲ ಅಂತ ಸೇರಿಸ್ಬೇಕೇನೋ ಈಗ. ಯಾಕಂದರೆ ಸಿ ಎಂ ಮನೆಗೂ ಕೂಡ ನೀರಿಲ್ಲ. BWSSB ಪಾಪ ಟ್ಯಾಂಕರ್ ಮುಖಾಂತರ ನೀರು ಹೊಡಿತಾ ಇದೆ. ಇದು ಇವತ್ತು ರಾಜ್ಯಕ್ಕೆ ಯಾವ ಸ್ಥಿತಿ ಬಂದಿದೆ, ಬೆಂಗಳೂರಿಗೆ ಅದರಲ್ಲೂ ಯಾವ ಸ್ಥಿತಿ ಬಂದಿದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. BWSSB ಟ್ಯಾಂಕರ್ನಿಂದ ಈಗ ನೀರನ್ನು ಪೂರೈಸಲಾಗ್ತಾ ಇದೆ ಕುಮಾರಕೃಪಾ ರಸ್ತೆಯಲ್ಲಿರುವಂಥ CM ಗೃಹ ಕಚೇರಿ ಕೃಷ್ಣಕ್ಕೆ. ಎಂಥ ಸ್ಥಿತಿ ಬಂತು ನೋಡಿ. CM ಮನೆಗೆ ಈ ರೀತಿ ಸ್ಥಿತಿ ಬಂತು ಅಂತಂದರೆ ಇನ್ನು ಜನಸಾಮಾನ್ಯರ ಗತಿ ಏನು? ಜನಸಾಮಾನ್ಯರು ಬಾಯಿ ಬಡ್ಕೋಬೇಕು ಅಂತ ಸ್ಥಿತಿ ಇದೆ. CM ಗೃಹ ಕಚೇರಿ ಕೃಷ್ಣಗೆ ಟ್ಯಾಂಕರ್ ಮುಖಾಂತರ ನೀರನ್ನು ಹೊಡಿತಾ ಇದ್ದಾರೆ ನೋಡಿ. ಟ್ಯಾಂಕರ್ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಜಲಮಂಡಲಿ ಟ್ಯಾಂಕರ್ನಿಂದ ನೀರನ್ನು ಪೂರೈಸಲಾಗ್ತಾ ಇದೆ. BWSSB ಟ್ಯಾಂಕರ್ನಿಂದ ನೀರನ್ನು ಪೂರೈಸಲಾಗ್ತಾ ಇದೆ. ಇದು ಸ್ಥಿತಿ. ಕರ್ನಾಟಕಕ್ಕೆ ಯಾವ ಸ್ಥಿತಿ, ಯಾವ ದುಸ್ಥಿತಿ ಬಂದಿದೆ ಅನ್ನಲಿಕ್ಕೆ, ಅದರಲ್ಲೂ ಬೆಂಗಳೂರಿಗೆ ವಿಶೇಷವಾಗಿ ಎಷ್ಟರ ಮಟ್ಟಿಗೆ ನೀರಿನ ಅಭಾವ ತಲೆದೋರಿದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ. ಅಯ್ಯೋ